ಫ್ರೆಂಡ್ಸ್, ಇವ ನಮ್ಮ ದೋಸ್ತ ಬಸವನ ಬಾಗೇವಾಡಿ ಬಿಟ್ಟು ಕಿಚಿಂದ ಒಂದು 5-10 ವರ್ಷ ಆಯಿತು. ಇಲ್ಲಿ ದೇವದುರ್ಗ ಬಂದಾನ. ಬೆಟ್ಟದಲ್ಲಿ ಅಲ್ಲಿ ನೋಡ್ರಿ, ಅಲ್ಲಿ ಮಿನಿ ವಿಧಾನಸೌಧ ಬರ್ತದೆ. ಇಲ್ಲಿ ನಾನು ರೋಡಿಗೆ ನಿಂತು ನಾ ಶ್ರೀಶೈಲ ಹೊಂಟೀನಿ ಪಾದಯಾತ್ರೆ. ಬಿಡಾಕ್ತಾ ಇರಲಿಲ್ಲ. ಹೋಗಿ ನಾನು ಜರ ಮನೆ ಗಟ್ಟಿಯಾಗಿ ಮನೆ ನೋಡಾಕತ್ತಿ, ಮನೆ ಕಟ್ಸಾಕತ್ತೀನಿ. ಇಷ್ಟು ವರ್ಷ ಆಗೈತಿ. ಅದ್ರ ಸಲ ಒಂದು ಜರ ಮನೆ ನೋಡಿ ಕಿಚಿನ್ ಹೋಗಕತ್ತಿ ಅಂತ ಹೇಳ್ಕಿಸಿನ ಚಿಮಾತಿರತ್ತಾನ. ಅವ್ನ ಮನೆಗೆ ಹೋಗ್ತೀನಿ, ನೋಡ್ಯಾನ ಏನೇನು ಮಾಡ್ಯಾನ, ಏನು ಸುದ್ದಿ ಅಂತೇಳಿ. ಅದಕ್ಕೆ ಮನೆಗೆ ಹೋಗಿ ನೋಡಿ ಕಿಸಿಂದ ಆಮೇಲೆ ನಮ್ಮ ಪಾದಯಾತ್ರೆಯಿಂದ ಶ್ರೀಶೈಲಕ್ಕೆ ಹೋಗೋನು. ದಾರಿಯಲ್ಲಿ ಬಿಡೋಲಾಗ್ಯಾನ. ಒಂದು ದೇವದುರ್ಗದಾಗ ಇರ್ತಾನೆ. ಅವನ ಊರು ದೇವದುರ್ಗದಾಗೆ ಅಂದ್ರೆ ಬಸವನ ಬಾಗೇವಾಡಿಯಿಂದ ನಡ್ಬಾರ್ಕ್ ಹೋಗ್ಬೇಕದು ಶ್ರೀಶೈಲಕ್ಕೆ ಹೋಗಾಗ. ಅದಕ್ಕೆ ಅಲ್ಲಿ ಮನೆ ನೋಡ್ಕೊಂಡು ಬರ್ತೀನಿ. ನಿಮಗೂ ತೋರಿಸ್ತೀನಿ ಅವ್ನ ಮನೆ ಹೆಂಗಿದೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಇದು ಹೊಸದು ಈ ಬಿಲ್ಡಿಂಗ್, ಇದು ಡಬಲ್ ಫ್ಲೋರ್ ಕಟ್ಸಾತಾನ. ಇದೆ ಒಳಗಡೆ ಹೋಗೋಣ, ಏನಿದೆ ನೋಡೋಣ ಹೆಂಗೆ ಮಾಡ್ಯಾನ. ಮೇಲ್ಗಡೆ ಫ್ಲೋರ್ ಅಷ್ಟಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಕಟ್ಸಾಕತ್ತಿದ್ದಾನೆ. ಒಳಗಡೆ ಹೋಗೋಣ. ಇದು ಕಾರ್ನಿಂದ ಪ್ಲೇಸು ಕೆಳಗಿಂದು. ಆಮೇಲೆ ಇದೊಂದು ಆಫೀಸ್ ರೂಮು. ಈ ಥರ ಫ್ಲೋರ್ ಹೋಗೋದಕ್ಕೆ ಹೊರಗಡೆ ಫೇಸು, ಮೇನ್ ಹಾಲು. ಈ ಥರ ಫೇಸ್ ಮಾಡಿದ್ದಾನೆ. ಇಲ್ಲಿ ಕಡೆ ಡಿಸೈನ್ ನೋಡಿ, ಡಿಸೈನ್ ಹೆಂಗೆ ಮಾಡಿದಾನೆ ಅಂತ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಗಿನ ಡಿಸೈನ್. ಬೆಡ್ರೂಮು, ಹಾಗೆ ಇದೊಂದು ಸ್ನಾನದ ಕೋಣೆ, ಬೆಡ್ರೂಮು, ಸ್ನಾನದ ಕೋಣೆ, ಇದೊಂದು ಬೆಡ್ರೂಮು. ಆಮೇಲೆ ಇದೊಂದು ಪೂಜಾ ಸ್ಥಳ. ಇದು ಕಿಚನ್ ರೂಮು. ಚೆನ್ನಾಗಿ ಮಾಡಿದ್ದಾನೆ. ಇನ್ನು ವರ್ಕ್ ಇದೆ, ವರ್ಕ್ ಮಾಡಬೇಕು. ಈಗಿನ ಎಷ್ಟು ಸ್ವಲ್ಪ ಅರ್ಧಂಬರ್ಧ ಆಗಿದೆ ಕೆಲಸ, ಪ್ಲಾಸ್ಟರ್ ಆಗಿದೆ, ಇನ್ನು ಫ್ಲೋರಿಂಗ್ ಆಗಿ. ಮನೆ ಹೊರಗಡೆ ಬಂದಾಗ ಈ ಥರ ನಿಸರ್ಗ ಇದೆ ಮನೆ ಸುತ್ತಮುತ್ತ. ಚೆನ್ನಾಗಿದೆ ನೋಡೋದಕ್ಕೆ ಲೊಕೇಶನ್. ಇದು ವರ್ಕ್ ನಡೆದಿದೆ ಮೇಲ್ಗಡೆ ಇರ್ತಕ್ಕಂಥದ್ದು. ಇದು ರೂಮು. ಇವನೇ ನಮ್ಮ ಫ್ರೆಂಡ್ ಸಿದ್ದು. ಹಾಯ್ ನಿಂಬರಿಗೆ. ನನ್ನ ಆತ್ಮೀಯರಲ್ಲಿ ಆತ್ಮೀಯ ಇವನು. ತುಂಬ ಹೃದಯವಂತ, ಒಳ್ಳೆಯ ಸ್ನೇಹಿತರಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತ ನನಗೆ. ಅವ ದೇವದುರ್ಗದಲ್ಲಿ ಇವರು ಭಾಳ ಒಳ್ಳೆಯದಾಯಿತು. ಇನ್ನೂ ಬೆಳೀಲಿ, ಇನ್ನೂ ಮೇಲಕ್ಕೆ ಇರಲಿ ಅಂಥೇಳಿ ನಾನು ಹೇಳ್ಕೊತೀನಿ. ಹಾಗೇ ಅವನು ಈ ಲೋನ್ ಆಫೀಸರ್ ಅಂಥೇಳಿ ವರ್ಕ್ ಮಾಡ್ತಾಯಿದ್ದಾನೆ ಇಲ್ಲಿ. ಆತ್ಮೀಯ ಫ್ರೆಂಡ್. ಮನೇನು ನೋಡ್ದಂಗೆ ಆಯಿತು. ಎಲ್ಲ ನಮ್ಮ ಗೆಳೆಯರ ಬಳಗಕ್ಕೆ ಅತಿ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು